ನನ್ನ ಗಂಡ ಊರಿನಲ್ಲಿ ಇಲ್ಲದೇ ಇದ್ದಾಗ ನನ್ನ ಪ್ರಿಯಕರನ ಜೊತೆ ನಾನು ಸರಸವಾಡಿದೆ. ಅವನ ಜೊತೆ ದೈಹಿಕವಾಗಿ ಒಂದಾದೆ. ನಂತರ ಅವನನ್ನು ಬಿಟ್ಟು ಇರಲು ಸಾಧ್ಯವಾಗುವುದಿಲ್ಲ ಅಂತ ಅವನ ಜೊತೆ ಹೋದೆ. ಆಗಬಾರದ್ದು ಹಾಗೆ ಹೋಯಿತು. ಮುಂದೆ ನನ್ನ ಹೆಸರು ಶಿಲ್ಪ. ಚಿಕ್ಕಂದಿನಿಂದಲೂ ನಾವು 3 ಜನ ಹೆಣ್ಣು ಮಕ್ಕಳು. ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ಸಾಕಲು ಸಾಧ್ಯವಾಗಲಿಲ್ಲ. ಅಮ್ಮ ಮನೆಗೆಲಸ ಮಾಡಿ ನಮ್ಮನ್ನು ಸಾಕಿದಳು. ಆದರೆ ಅಪ್ಪ ಕುಡುಕ. ಅವನ ಸುಖ, ಅವನ ಪ್ರಪಂಚ ಇದರಲ್ಲೇ ಮುಳುಗಿ ಹೋಗುತ್ತಿದ್ದ. ಹೆಣ್ಣು ಮಕ್ಕಳನ್ನು ಸಾಕಬೇಕು ಅನ್ನುವ ಪ್ರಜ್ಞೆ ಕೂಡ ಇರಲಿಲ್ಲ. ಇದರಿಂದ ಅಮ್ಮನಿಗೆ ತುಂಬ ಕಷ್ಟವಾಗುತ್ತಿತ್ತು. 3 ಜನ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಅಮ್ಮನೇ ತಲೆ ಮೇಲೆ ಹೊತ್ತುಕೊಳ್ಳಬೇಕಾಗಿತ್ತು. ಒಂದೊಂದು ಬಾರಿ ಅಪ್ಪ ಹಾದಿ ಬೀದಿಯಲ್ಲಿ ಬಿದ್ದಿರುತ್ತಿದ್ದ. ಆಗ ಅಮ್ಮ ಕರೆದುಕೊಂಡು ಬರುತ್ತಿದ್ದಳು. ದೊಡ್ಡವರಾದ ಮೇಲೆ ನಾವು ಹೋಗಿ ಕರೆದುಕೊಂಡು ಬರುತ್ತಿದ್ದೆವು. ಊರಿನ ಜನರೆಲ್ಲ ನಮ್ಮ ಮೇಲೆ ಕನಿಕರ ತೋರಿಸುತ್ತಿದ್ದರು. ನಮಗೆ ಕನಿಕರ ಬೇಕಾಗಿಲ್ಲ, ಸಹಾಯ ಬೇಕಿತ್ತು. ಆದರೆ ಯಾರು ಮಾಡುತ್ತಾರೆ ಹೇಳಿ? ಎಲ್ಲರೂ ಅವರವರ ಬದುಕನ್ನು ನೋಡಿಕೊಳ್ಳುತ್ತಾರೆ. ನಮ್ಮ ಕಷ್ಟಗಳ ಮಧ್ಯೆ ಸಹಾಯ ಮಾಡುವ ಪುಣ್ಯಾತ್ಮರು ಯಾರೂ ಇರುವುದಿಲ್ಲ. ಬದಲಿಗೆ ಯಾರಾದರೂ ಅನ್ಯಾಯ, ಕೆಟ್ಟದ್ದು ಮಾಡುತ್ತಿದ್ದಾರೆ, ನಡೆಯುತ್ತಿದೆ ಅಂದರೆ ಅಲ್ಲಿ ನಿಂತುಕೊಂಡು ತಮಾಷೆ ಮಾಡುತ್ತಾರೆ. ಒಮ್ಮೊಮ್ಮೆ ಅವರು ತೋರಿಸುವ ಕನಿಕರ ಕೂಡ ನಮಗೆ ಅವರು ನಮ್ಮನ್ನು ಆಡಿಕೊಳ್ಳುತ್ತಿದ್ದಾರೆ ಅನ್ನುವ ರೀತಿಯ ಫೀಲ್ ಅನ್ನು ನೀಡುತ್ತದೆ. ಅವಮಾನವನ್ನು ಅನುಭವಿಸಲೇಬೇಕು ಅಂತ ಮನಸ್ಸಿಗೆ ಹೇಳುತ್ತಿದ್ದೆ. ಮನಸ್ಸು ಒಮ್ಮೊಮ್ಮೆ ಕಿರುಚಿ ಕೇಳುತ್ತಿತ್ತು. ನನ್ನ ತಪ್ಪೇನು? ನಾನು ಕೂಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಿತ್ತು. ಕಾರು ಬಂಗಲೆ ಬೇಕಿತ್ತು. ಕೊನೆಗೆ ಒಂದು ಪ್ರೀತಿಯಾದರೂ ಇಲ್ಲ. ಯಾವ ಜನ್ಮದ ಪಾಪ? ಆಗ ಅಮ್ಮ ನೆನಪಾಗುತ್ತಾಳೆ. ನಮ್ಮೆಲ್ಲರಿಗಿಂತ ತುಂಬ ಕಷ್ಟಪಡುತ್ತಿರುವುದು ಅವಳೇ. ತುಂಬ ಅಂದರೆ ತುಂಬ ಕಷ್ಟಪಡುತ್ತಿದ್ದಾಳೆ. ಅವಳನ್ನು ನೆನೆಸಿಕೊಂಡರೆ ದುಃಖವಾಗುತ್ತದೆ. ಕೊನೆ ಪಕ್ಷ ಅವಳಿಗಾಗಿ ಆದರೂ ಧೈರ್ಯವಾಗಿರಬೇಕು ಅಂತ ಅಂದುಕೊಳ್ಳುತ್ತಿದ್ದೆವು. ರೋಡಿನಲ್ಲಿ ಹೋಗಬೇಕಾದಾಗ ಎಲ್ಲ ಹುಡುಗರು ಚುಡಾಯಿಸುತ್ತಿದ್ದರು. ನಿಮ್ಮಪ್ಪ ಕುಡುಕ, ನನ್ನ ಜೊತೆ ಬಂದು ಬಿಡು, ನಿನಗೆ ಏನು ಬೇಕು ಅದನ್ನು ಕೊಡಿಸುತ್ತೇನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ, ಆದರೆ ಒಂದೇ ಒಂದು ಕೊಡಬೇಕು ನೀನು ಅಂತ ಕಾಲೇಜಿನಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಈ ವಿಷಯ ಹರಿದಾಡುತ್ತಿತ್ತು. ಅವರ ಅಪ್ಪ ಕುಡುಕ. ಅಮ್ಮನನ್ನು ಚೆನ್ನಾಗಿ ಹೊಡೆಯುತ್ತಾನೆ. ಇವರಿಗೆ ಚೆನ್ನಾಗಿ ಊಟದ ಕೂಡ ತಂದು ಹಾಕುವುದಿಲ್ಲ ಅಂತ. ಆಗ ನಮ್ಮ ಕಾಲೇಜಿನಲ್ಲಿ ಇದ್ದ ಒಬ್ಬ ಕೆಟ್ಟ ಮನುಷ್ಯ ಶೇಖರ್ ನನ್ನ ಹಿಂದೆ ಬಿದ್ದಿದ್ದ. ಅವನು ಹಿಂದೆ ಬಂದಿದ್ದಕ್ಕೆ ಇಷ್ಟವಾಗದೆ ಒಪ್ಪಿಲ್ಲ. ಅದಕ್ಕೆ ಒಂದು ದಿನ ಬಲವಂತವಾಗಿ ಯಾರೂ ಇಲ್ಲದೆ ಇದ್ದಾಗ ನನ್ನ ಜೊತೆ ಬಲಾತ್ಕಾರ ಮಾಡಲು ಮುಂದಾದ. ಆಗ ನನ್ನ ಕಾಲೇಜಿನ ನನ್ನ ಕ್ಲಾಸ್ಮೇಟ್ ಕಿರಣ್ ಚೆನ್ನಾಗಿ ಹೊಡೆದು ಓಡಿಸಿದ. ನನ್ನ ಹೆಸರು ಹಾಳಾಗುತ್ತದೆ ಅಂತ ಯಾರಿಗೂ ಕೂಡ ಆ ವಿಷಯವನ್ನು ಹೇಳಿಲ್ಲ. ಅಂದಿನಿಂದ ನನಗೆ ಸ್ವಲ್ಪ ಕಿರಣ್ ಎಂದರೆ ಪ್ರೀತಿ, ಶೇಖರ್ ಎಂದರೆ ಭಯ. ಮನೆಯಲ್ಲಿ ಅಪ್ಪ ಒಬ್ಬರು ಸರಿ ಇಲ್ಲವಾದರೆ ಎಷ್ಟೊಂದು ಕಷ್ಟ. ಎಷ್ಟೊಂದು ಜನ ನಮ್ಮನ್ನು ಎಷ್ಟು ಕೆಟ್ಟದಾಗಿ ನೋಡುತ್ತಾರೆ. ನಾವು ಬಂಗಾರದಂತೆ ಒಳ್ಳೆಯವರಾದರೂ ಕೂಡ ನಮ್ಮ ಒಳ್ಳೆಯತನವನ್ನು ಯಾರಿಗೂ ಬೇಕಾಗಿಲ್ಲ. ನಮ್ಮನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಾರೆ. ಈ ಶೇಖರ್ ಒಂದು ಕ್ಷಣ ಕಿರಣ್ ಬರುವುದು ನಿಧಾನವಾಗಿದ್ದರೂ ಕೂಡ ನನ್ನ ಬದುಕನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತಿದ್ದ. ನನ್ನದೆಲ್ಲವನ್ನು ಸಂಪೂರ್ಣವಾಗಿ ದೋಚಿಕೊಳ್ಳುತ್ತಿದ್ದ. ಕಿರಣ್ ಪ್ರತಿ ಬಾರಿಯೂ ಕೇವಲ ಶೇಖರ್ ಅಂತ ಅಲ್ಲ, ಶೇಖರ್ನಂತಹ ತುಂಬ ಜನರಿಂದ ನನ್ನನ್ನು ಕಾಪಾಡುವುದೇ ಅವನ ದೊಡ್ಡ ಕೆಲಸವಾಗಿತ್ತು. ಅವನು ಬರೆಯುವುದು, ಓದುವುದು, ಅವನ ಪ್ರಾಜೆಕ್ಟ್ ವರ್ಕ್ಗಳು ಬಿಟ್ಟು. ಏಕೆಂದರೆ ಮನೆಗೆ ಹೋಗುವುದು ಇತ್ತೀಚೆಗೆ ಸ್ವಲ್ಪ ಲೇಟ್ ಆಗುತ್ತಿತ್ತು. ಕಾಲೇಜಿನಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ಗಳು ಇರುತ್ತಿತ್ತು. ಆಗ ಅವನು ನನ್ನ ಜೊತೆ ಬಂದು ಮನೆಯವರೆಗೂ ಬಿಟ್ಟು ಹೋಗುತ್ತಿದ್ದ. ನನಗೆ ತುಂಬ ಖುಷಿಯಾಗುತ್ತಿತ್ತು. ಅಪ್ಪ ಮಾಡಬೇಕಾದ ಕೆಲಸವನ್ನು, ಅಣ್ಣ ಮಾಡಬೇಕಾದ ಕೆಲಸವನ್ನು ಇವನು ಮಾಡುತ್ತಿದ್ದಾನೆ ಅಂತ. ಮನೆಯಲ್ಲಿ ಇರುವವರಿಗೆಲ್ಲ ಇವನು ಮಾಡುವ ಒಳ್ಳೆಯ ಕೆಲಸ ಗೊತ್ತಾಗಿ ಪ್ರತಿಯೊಬ್ಬರೂ ಕೂಡ ಧನ್ಯವಾದಗಳು ಅರ್ಪಿಸುತ್ತಿದ್ದರು. ಅಮ್ಮ ಅವನಿಗೆ ಇಷ್ಟವಾಗುವ ಅಡಿಗೆಗಳನ್ನು ಮೇಲಿಂದ ಮೇಲೆ ಮಾಡಿ ನನ್ನ ಕೈಯಲ್ಲೇ ಕೊಟ್ಟು ಕೊಡಿಸುತ್ತಿದ್ದಳು. ಒಮ್ಮೊಮ್ಮೆ ಅವನು ಕೂಡ ನಮ್ಮ ಮನೆಗೆ ಬರುತ್ತಿದ್ದ. ಎಲ್ಲರೂ ಅಂದುಕೊಂಡಿದ್ದರು ನಾವಿಬ್ಬರು ಮದುವೆ ಆಗುತ್ತೇವೆ ಅಂತ. ಆದರೆ ಇಲ್ಲಿಯವರೆಗೂ ಅವನಾಗಲಿ ನಾನಾಗಲಿ ಒಬ್ಬರನ್ನು ಒಬ್ಬರು ಪ್ರಪೋಸ್ ಮಾಡಿಲ್ಲ. ಆದರೆ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ರೀತಿಯ ಪ್ರೀತಿ, ವಿಶ್ವಾಸ ಅಧಿಕವಾಗಿದೆ. ಅವನು ಬರುವುದು ನನಗೆ ತಿಳಿಯುತ್ತದೆ.
ಅವನು ಹೇಳಿಲ್ಲವಾದರೂ ನಾನು ಕೂಡ ಹೋದಾಗ ಅವನು ಕೂಡ ಹಿಂದೆ ತಿರುಗಿ ನೋಡುತ್ತಿರುತ್ತಾನೆ. ನಮ್ಮಿಬ್ಬರ ಭಾವನೆಗಳು ಪ್ರೀತಿ ಕೇವಲ ದೇಹದಿಂದ ಅಲ್ಲ, ಒಂದು ಸಹಾಯದಿಂದ ಅಲ್ಲ ಆಗಿದ್ದು, ಅದು ಮನಸ್ಸಿನಿಂದ ಅಂತರಾಳದಿಂದ ಆಗುತ್ತದೆ. ನಿನಗೆ ಯಾವಾಗಲೂ ನೋವಾದರೂ ಕಷ್ಟವಾಗುತ್ತಿದ್ದಾಗ ಅವರಿಗೆ ಗೊತ್ತಾಗುತ್ತದೆ ಅಂತ ಅವರು ಹೇಳುತ್ತಾರೆ. ಅದು ಹೇಗೆ ಸಾಧ್ಯ? ನಿಜವಾಗಲೂ ಪ್ರೀತಿ ಇದ್ದರೆ ಮಾತ್ರ ಅಲ್ಲವೇ? ಒಂದು ದಿನ ಇದ್ದಕ್ಕಿದ್ದಂತೆ ಅಪ್ಪ ಚೆನ್ನಾಗಿ ಕುಡಿದು ಬಂದು ಅಮ್ಮನನ್ನು ಚೆನ್ನಾಗಿ ಹೊಡೆಯುತ್ತಿದ್ದಾರೆ. ಕಾರಣ ಕೇಳಿದಾಗ ಅಮ್ಮ ಹೇಳುತ್ತಾಳೆ, ಅಪ್ಪ ಯಾರೋ ಒಬ್ಬ ಕುಡುಕನ ಹತ್ತಿರ ನನ್ನನ್ನು ಅಡ ಇಟ್ಟಿದ್ದಾನಂತೆ. ಭಯವಾಯಿತು. ಈಗಿನ ಕಾಲದಲ್ಲೂ ಇದೆಲ್ಲ ನಡೆಯುತ್ತದೆಯಾ? ಏಕೆಂದರೆ ಎಲ್ಲರೂ ಓದಿರುವ ತಿಳಿದುಕೊಂಡಿರುವ ಹುಡುಗಿಯರು ಇರುತ್ತಾರೆ. ಅಮ್ಮ ಆಗಲಿ ತಂಗಿಯರೂ ಆಗಲಿ ಮನೆಯಲ್ಲಿರುವ ಯಾರೂ ಕೂಡ ಈ ಮದುವೆಗೆ ಒಪ್ಪಲಿಲ್ಲ. ನಾನು ಜೋರಾಗಿ ಅಳುತ್ತಿದ್ದೆ. ಸಾಕಬೇಕಾಗಿದ್ದ ಅಪ್ಪನೇ ಬಾವಿಗೆ ತಳ್ಳುತ್ತಿದ್ದಾನೆ. ಪರವಾಗಿಲ್ಲ, ನಮ್ಮ ಬದುಕನ್ನು ನಮಗೆ ಬದುಕಲು ಬಿಡಿ ಅಂತ ಎಷ್ಟು ಕೇಳಿದರೂ ನೋವನ್ನು ಮಾಡುತ್ತಿದ್ದಾರೆ. ಈ ಜೀವನ ಇಷ್ಟೊಂದು ಭಯಾನಕ. ಅದು ಹೇಗೆ ಆಗುತ್ತದೆ? ನಾನು ಅವರು ಹೇಳಿದ ಹುಡುಗನನ್ನು ಮದುವೆ ಆಗಲು ಪುನಃ ನಾನು ಅಮ್ಮನ ರೀತಿ ಕಷ್ಟಪಡಬೇಕು ಅಂದುಕೊಂಡು ಧೈರ್ಯವಾಗಿ ಮಲಗಿದೆ. ಆದರೆ ಆ ಧೈರ್ಯ ಬೆಳಿಗ್ಗೆ ಎದ್ದು ಕೂಡಲೇ ಹೊರಟು ಹೋಯಿತು. ನಾನು ಹೇಳುವುದನ್ನೇ ಕಾಯುತ್ತಾ ನನ್ನ ಸುತ್ತಮುತ್ತ ತುಂಬ ಜನ ಕುಳಿತಿದ್ದಾರೆ. ಅವರೆಲ್ಲ ರೌಡಿಗಳು ಅನಿಸುತ್ತದೆ. ತುಂಬ ದಷ್ಟಪುಷ್ಟವಾಗಿದ್ದಾರೆ. ಎದ್ದ ತಕ್ಷಣ ನನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋದರು. ಬರುವುದಿಲ್ಲ ಅಂದರೆ ತುಂಬ ಎದುರಿಸುತ್ತಿದ್ದರು. ವಿಧಿ ಇಲ್ಲದೆ ಹೋದೆ. ಅಲ್ಲಿ ಅಪ್ಪ ಯಾರಿಗೂ ನನ್ನನ್ನು ಅಡ ಇಟ್ಟಿದ್ದ ಆ ಕುಡುಕ ರೌಡಿ ನನ್ನ ಜೊತೆ ಬಲವಂತವಾಗಿ ನನ್ನನ್ನು ಮದುವೆ ಆದ. ನನಗೆ ಇಷ್ಟವಿಲ್ಲದಿದ್ದರು ಪ್ರತಿ ಬಾರಿಯೂ ಈ ರೀತಿಯ ಕಷ್ಟದ ಸಂದರ್ಭದಲ್ಲಿ ಕಿರಣ್ ಬಂದು ಕಾಪಾಡುತ್ತಿದ್ದರು. ಆದರೆ ಈ ಬಾರಿ ಕಿರಣ್ ಇಲ್ಲದೆ ಹೋದ. ಅವನು ಇಲ್ಲದೆ ಇದ್ದಿದ್ದರಿಂದ ನನ್ನ ಬದುಕು ಹಾಳಾಗಿ ಹೋಯಿತು. ನಾನು ರಾತ್ರಿ ಫೋನ್ ಮಾಡಿದ್ದೆ, ಫೋನ್ ಎತ್ತಿಲ್ಲ. ತಂಗಿಯಂದಿರು ಕೂಡ ಫೋನ್ಗಾಗಿ ಟ್ರೈ ಮಾಡಿದರು. ಅವರ ಫೋನನ್ನು ಕೂಡ ಎತ್ತಿಲ್ಲ. ಗಡ್ಡ ಇದೆ, ಉದ್ದವಾದ ಕೂದಲು ಇದೆ, ನೋಡಲು ಕಾಡು ಪ್ರಾಣಿಯ ರೀತಿ ಕಾಣುತ್ತಾನೆ. ಇವನ ಜೊತೆ ಸಂಸಾರ ಮಾಡುವುದಕ್ಕಿಂತ ಹೆಚ್ಚಾಗಿ ಇವನನ್ನು ಬಿಟ್ಟು ಹೋಗುವುದು ತುಂಬ ಒಳ್ಳೆಯದು ಅಂತ ಅನಿಸುತ್ತದೆ. ನನಗೆ ತಾಳಿ ಕಟ್ಟಿದ ಮೇಲೆ ಜೋರಾಗಿ ನಗುತ್ತಾನೆ. ಏನನ್ನೋ ಸಾಧಿಸಿದೆ ಅಂತ ನನಗೆ ಇನ್ನೂ ಭಯವಾಗುತ್ತಿತ್ತು. ಈ ಪ್ರಾಣ ಈಗಲೇ ಹೊರಟು ಹೋಗಲಿ ಅಂತ. ಆದರೆ ಹೇಗೆ ಹೋಗುತ್ತದೆ ಅಲ್ಲವೇ? ಪಾಪಿ ಚಿರಾಯು. ನನಗೆ ನನ್ನ ಗಂಡನಿಗಿಂತ ಹೆಚ್ಚಾಗಿ ಕಿರಣ್ ಮೇಲೆ ಕೋಪ ಬರುತ್ತಿತ್ತು. ಪ್ರತಿ ಬಾರಿಯೂ ಈ ರೀತಿ ಕಷ್ಟವಾದಾಗ ಬಂದು ಕಾಪಾಡುತ್ತಿದ್ದ. ಈಗ 3 ದಿನಗಳಿಗಿಂತ ಕಣ್ಣಿಗೆ ಕಾಣುತ್ತಿಲ್ಲ. ಎಲ್ಲಿ ಹಾಳಾಗಿ ಹೋಗಿದ್ದಾನೆ? ಇವನ ಜೊತೆ ಒಂದೇ ಒಂದು ದಿನವೂ ಕೂಡ ನಾನು ಬಾಳಲು ಸಾಧ್ಯವೇ ಇಲ್ಲ ಅಂತ ಅನಿಸುತ್ತದೆ. ನನ್ನ ಗಂಡ ನೋಡಲು ವಿಕಾರವಾಗಿದ್ದರು. ಚೆನ್ನಾಗಿ ಓದಿಕೊಂಡಿದ್ದ. ಸಣ್ಣ ಪುಟ್ಟ ಪುಡಿ ರೌಡಿಗಳನ್ನು ಇಟ್ಟುಕೊಂಡಿದ್ದಾನೆ. ಅವನ ವ್ಯವಹಾರ ಇರುವುದು ಬೇರೆ ದೇಶ, ಬೇರೆ ರಾಜ್ಯಗಳಲ್ಲಿ. ತುಂಬ ಪವರ್ಫುಲ್ ಪರ್ಸನ್ ಅಂತ ಅನಿಸುತ್ತದೆ. ಆದರೂ ಕೂಡ ಅವನ ಮೇಲೆ ಪ್ರೀತಿ ಹುಟ್ಟಲು ಸಾಧ್ಯವಿಲ್ಲ. ನನಗೆ ಕಿರಣ್ ಎಂದರೆ ತುಂಬ ಪ್ರೀತಿ. ಸಾಯುವಷ್ಟು ಅವನನ್ನು ಪ್ರೀತಿಸುತ್ತೇನೆ. ಎಲ್ಲರೂ ಸ್ವಾರ್ಥಿಗಳು. ಅವರವರ ಕೆಲಸ ಆಗುವವರೆಗೂ ಅಷ್ಟೆ. ನಾನು ಎಂದಿಗೂ ಕೂಡ ಇನ್ನೊಬ್ಬರ ಮೇಲೆ ಭಾರ ಆಗಬಾರದು, ಇನ್ನೊಬ್ಬರಿಗಾಗಿ ಬದುಕಬಾರದು, ನನಗಾಗಿ ನಾನು ಬದುಕಬೇಕು ಅಂತ ಅಂದು ನಿರ್ಧರಿಸಿದೆ. ಆದರೆ ಆ ನಿರ್ಧಾರ ಎಷ್ಟು ಮಾತ್ರ ಸರಿ ಅಂತ ಇಂದಿಗೂ ಕೂಡ ತಿಳಿಯುತ್ತಿಲ್ಲ. ಮೊದಲ ರಾತ್ರಿ ಭಯದಿಂದ ಕುಳಿತೆ. ನನ್ನ ಗಂಡ ಬಂದ. ಅವನು ಬಂದ ತಕ್ಷಣ ನನಗೆ ಭಯವಾಯಿತು. ನಾನು ಏನು ಮಾಡಬೇಕು ತಿಳಿಯುತ್ತಿಲ್ಲ. ಭಯ, ತುಂಬ ಭಯ. ಭಯದಿಂದ ಕುಳಿತೆ. ಕಣ್ಣೀರು ಹಾಕುತ್ತಿದ್ದೇನೆ. ಆದರೂ ಕೂಡ ಅವನು ಕೇಳುತ್ತಿಲ್ಲ. ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಪ್ರಾಣಿಯ ರೀತಿ ನನ್ನ ಸರ್ವಸ್ವವನ್ನು ದೋಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನಾನು ಸಹಕರಿಸುತ್ತಿಲ್ಲ. ಜೋರಾಗಿ ಅಳುತ್ತಿದ್ದಾನೆ. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಇದ್ದಕ್ಕೆ ಇದ್ದಂತೆ ಕಣ್ಣು ಮಂಜು ಮಂಜು ಆಯಿತು. ತಲೆ ತಿರುಗಿ ಕೆಳಗೆ ಬಿದ್ದು ಬಿಟ್ಟೆ. ಆಗ ಏನಾಯಿತು ತಿಳಿಯಲಿಲ್ಲ. ಎಚ್ಚರವಾದಾಗ ಹಾಸಿಗೆಯ ಮೇಲೆ ಇದ್ದೆ. ಆಗ ನನ್ನ ಗಂಡ ನನ್ನನ್ನು ಕೋಪದಿಂದ ನೋಡುತ್ತಿದ್ದಾನೆ. ಒಂದು ರಾತ್ರಿ, ಮೊದಲ ರಾತ್ರಿ ಮಧುರವಾಗಿ ಕಳೆಯೋಣ ಅಂದರೆ ಈ ರೀತಿ ಮಾಡಿದೆ. ನಿನಗೆ ಏನು ಸಮಸ್ಯೆ? ನನ್ನ ಜೊತೆ ಇರಲು ನಿನ್ನ ಅಪ್ಪ
ನಿನ್ನನ್ನು ನನಗಾಗಿ ಮಾರಿದ್ದಾನೆ 10 ಲಕ್ಷಕ್ಕೆ. ಒಂದು ಪಕ್ಷ ನಿನಗೆ ನನ್ನ ಜೊತೆ ಇರಲು ಸಾಧ್ಯವಿಲ್ಲವಾದರೆ 10 ಲಕ್ಷ ಕೊಟ್ಟು ಜಾಗ ಖಾಲಿ ಮಾಡು. ಅಕಸ್ಮಾತ್ ಇಲ್ಲೇ ಇರುತ್ತೇನೆ, ದುಡ್ಡು ಕೊಡಲು ಸಾಧ್ಯವಿಲ್ಲ ಅಂದರೆ ಪ್ರತಿ ರಾತ್ರಿ ನಾನು ಹೇಗೆ ಕೇಳುತ್ತೇನೆ ಹಾಗೆ ನನ್ನ ಜೊತೆ ವರ್ತಿಸಬೇಕು. ನನಗೆ ಹಾಸಿಗೆಯ ಮೇಲೆ ಸಂಪೂರ್ಣವಾದ ಸುಖವನ್ನು ಕೊಡಬೇಕು. ಇಲ್ಲವಾದರೆ ದುಡ್ಡನ್ನು ಕೊಟ್ಟು ಜಾಗ ಖಾಲಿ ಮಾಡು ಅಂತ ಭಯದಿಂದ ಬೆದರಿಕೆ ಹಾಕಿದ. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಅವನು ಅಲ್ಲಿಂದ ಹೊರಟು ಹೋದ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ವಿಷಯ ತಿಳಿದು, ನನ್ನ ಗಂಡ ಬೇರೆ ಊರಿಗೆ 3 ದಿನಗಳ ಕಾಲ ಹೋಗಿದ್ದಾನೆ ಕೆಲಸದ ಮೇಲೆ ಅಂತ. ನನಗೆ ತುಂಬ ಖುಷಿಯಾಯಿತು. ಆ ಖುಷಿಗೆ ಪಾರವೇ ಇಲ್ಲ. ದುಡ್ಡಿಗಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಯೋಚಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ಕಿಟಕಿಯಲ್ಲಿ ಯಾರೋ ಗಂಡಸರು ಬಂದಂತೆ ಅನಿಸಿತು. ನೋಡಿದರೆ ಬೆಚ್ಚಿಬಿದ್ದೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಕರಣ್. ನಾನು ಭಯಪಟ್ಟೆ. ಕೆಲಸದವರು ವಿಷಯವನ್ನು ತಿಳಿಸುತ್ತಾರೆ. ನೀನು ಏಕೆ ಬಂದೆ ಇಲ್ಲಿಗೆ? ಫೋನ್ ಮಾಡಿದರೆ ಫೋನ್ ಎತ್ತಲು ಏನು ಕಷ್ಟ? ನಾನು ಎಷ್ಟು ಕಷ್ಟಪಡುತ್ತಿದ್ದೇನೆ. ಆ ವಯಸ್ಸಾದ ದಡೂತಿ ದೇಹದ ಮನುಷ್ಯ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಈಗ ನಾನು ಏನು ಮಾಡಲಿ? ನಾನು ಅವನ ಆಸ್ತಿಯಂತೆ. ಅವನು ಹೇಳಿದ ಹಾಗೆ ಕೇಳಬೇಕಂತೆ. ನಾನು ಫೋನ್ ಮಾಡಲು ಪ್ರಯತ್ನಿಸಿದೆ. ನನ್ನ ತಂಗಿಯಂದಿರೂ ಕೂಡ ಫೋನ್ ಮಾಡಲು ಪ್ರಯತ್ನಿಸಿದೆವು ನಿನಗೆ. ನೀನು ಎತ್ತಿಲ್ಲ. ಎಲ್ಲಿ ಹೋಗಿದ್ದೆ ತಿಳಿದಿಲ್ಲ. ನನಗೆ ನೀನು ಎಂದರೆ ಪ್ರೀತಿ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅವನು ಕೂಡ ಅಳಲು ಶುರು ಮಾಡಿದ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ಅಪ್ಪ ಅಮ್ಮ ಹತ್ತಿರ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಹೇಳಲು ಹೋಗಿದ್ದೆ. ಅವರು ಒಪ್ಪಿಕೊಂಡರು. ಅಮ್ಮ ಮೊದಲು ಒಪ್ಪಿಲ್ಲ, ನಂತರ ಬಲವಂತದಿಂದ ಒಪ್ಪಿಸಿದೆ. ಈಗ ನಾವಿಬ್ಬರು ಖುಷಿಯಾಗಿರಬಹುದು ಅಂತ ಅಂದುಕೊಂಡು ಬಂದರೆ ನೀನು ನೋಡಿದರೆ ಇಲ್ಲಿ ಈ ರೀತಿ ಇದ್ದೀಯಾ ಅಂತ ಹೇಳಿ ಅಳುತ್ತಿದ್ದ. ನಂತರ ನಾನು ಧೈರ್ಯ ಮಾಡಿ ಆಗಿದ್ದು ಹಾಗೆ ಹೋಗಲಿ ಅಂತ ಆ ರೂಮಿನಲ್ಲಿ ಇದ್ದ ಕಿಟಕಿಯಿಂದ ಇಬ್ಬರು ಹೊರಗೆ ಹೋದೆವು. ಅವರ ಮನೆಯ ಹಿಂದೆ ಯಾವುದೇ ರೀತಿಯ ಕ್ಯಾಮ್ರಾ ಇಲ್ಲ. ಅಲ್ಲಿಂದ ಕಾಂಪೌಂಡ್ ಹಾರಿ ಇಬ್ಬರು ಹೊರಗಡೆ ಹೋದೆವು. ನನಗೆ ತುಂಬ ಭಯ ಇದ್ದಿದ್ದು ಈಗ ಖುಷಿಯಾಗಿ ಮಾರ್ಪಟ್ಟಿತ್ತು. ಕಿರಣ್ ಬಂದ ಮೇಲೆ ಆಗಿದ್ದು ಹಾಗೆ ಹೋಗಲಿ, ಅವರು ಎಲ್ಲ ನೋಡಿಕೊಳ್ಳುತ್ತಾರೆ ಅಂತ. ಕಿರಣ್ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಅಂದರೆ ಅವರ ಅಪ್ಪ ಅಮ್ಮ ಊರಿನಲ್ಲಿ ಇರುವುದು. ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಒಂದು ಪುಟ್ಟ ಮನೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಅವರೊಬ್ಬರೇ ಇರುವುದು. ಅವರು ಅವರ ಮನೆಗೆ ಬಲಗಾಲಿಟ್ಟು ನನ್ನನ್ನು ಬರಲು ಹೇಳಿದರು. ನಾನು ನನ್ನ ಕತ್ತಿನಲ್ಲಿ ಇದ್ದ ತಾಳಿಯನ್ನು ಕಿತ್ತು ಹೊರಗೆ ಎಸೆದು ಬಲಗಾಲಿಟ್ಟು ಮನೆ ಒಳಗಡೆ ಹೋದೆ. ಮನೆ ತುಂಬ ಸುಂದರವಾಗಿದೆ. ಈ ಮನೆಗೆ ನೀನೇ ರಾಣಿ. ನಿನ್ನ ಗಂಡ ಹೇಳಿದ 10 ಲಕ್ಷವನ್ನು ನಾನು ಕೊಟ್ಟು ಬಿಡುತ್ತೇನೆ. ನೀನು ನನ್ನವಳು ಅಷ್ಟೇ. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಇಬ್ಬರ ತುಟಿಗಳು ಒಂದಾದವು. ಕ್ಷಣ ಮಾತ್ರದಲ್ಲಿ ನಿರಂತರವಾಗಿ ಆ ಮುತ್ತು ಇತ್ತು. ನಂತರ ಅವರ ಗಟ್ಟಿಯಾದ ಬಲಿಷ್ಠವಾದ ಕೈಗಳು ನನ್ನನ್ನು ಸಂಪೂರ್ಣವಾಗಿ ಬಳಸಿತು. ನನ್ನ ಕೈಗಳು ಕೂಡ ಅವರನ್ನು. ಅದೇ ರೀತಿ ಇಬ್ಬರೂ ಕೂಡ ಅಲ್ಲೇ ಇದ್ದ ಹಾಸಿಗೆ ಮೇಲೆ ಮಲಗಿಕೊಂಡೆವು. ಅವರು ನನ್ನ ಬಟ್ಟೆಯನ್ನು, ನಾನು ಅವರ ಬಟ್ಟೆಯನ್ನು ತೆಗೆಯಲು ಆರಂಭಿಸಿ ಇಬ್ಬರೂ ಕೂಡ ಬೆತ್ತಲಾದೆವು. ನಂತರ ಪರಸ್ಪರ ದೈಹಿಕವಾಗಿ ಇಬ್ಬರು ಒಂದಾದೆವು. ನಾವಿಬ್ಬರು ಎಷ್ಟು ಪ್ರೀತಿಸುತ್ತೇವೆ ಅನ್ನುವುದನ್ನು ಆ ಕ್ಷಣಗಳು ತೋರಿಸಿತು. ನಮ್ಮಿಬ್ಬರಿಗೂ ನನ್ನ ಸರ್ವಸ್ವವನ್ನು ಅವರಿಗೆ ಅರ್ಪಿಸಿದೆ. ಅವರನ್ನು ನಂಬಿ ಮುಂದೆ ಏನು ಆಗುತ್ತದೆ ನನಗೆ ತಿಳಿದಿಲ್ಲ. ಅಕಸ್ಮಾತ್ ಸತ್ತರೂ ಕೂಡ ಒಂದು ತೃಪ್ತಿಯಿಂದ ಸಾಯುತ್ತೇನೆ. ಬದುಕಿದರೆ ಈ ನೆನಪಿನಲ್ಲಿ ಬದುಕುತ್ತೇನೆ ಅಂತ ಪ್ರತಿ ಬಾರಿಯೂ ಕಿರಣ್ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಅನ್ನುವುದನ್ನು ತೋರಿಸಿದರು. ನಾವಿಬ್ಬರು ತುಂಬ ಸಮಯಗಳವರೆಗೆ ಅದೇ ರೀತಿ ಬೆತ್ತಲಾಗಿ ಇದ್ದೆವು. ಇದ್ದಕ್ಕಿದ್ದಂತೆ ನನ್ನ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿತ್ತು. ನಾನು ಎತ್ತಿಲ್ಲ. ಆನಂತರ ಅಮ್ಮ ಪದೇ ಪದೇ ಫೋನ್ ಮಾಡಬೇಕಾದಾಗ ವಿಧಿಯಿಲ್ಲದೆ ಫೋನನ್ನು ಪಿಕ್ ಮಾಡಿದೆ. ಆ ಕಡೆಯಿಂದ ಬಂದ ವಿಷಯವನ್ನು ಕೇಳಿ ನಾನು ಹೆದರಿದೆ. ದುಡ್ಡಿಗಾಗಿ ನಿನ್ನ ಅಪ್ಪನನ್ನು ಎತ್ತಿಕೊಂಡು ಹೋಗಿದ್ದಾರೆ. 10 ಲಕ್ಷ ಕೊಟ್ಟಿಲ್ಲವಾದರೆ ರಾತ್ರಿಯ ಹೊತ್ತಿಗೆ ಅವರನ್ನು ಸಾಯಿಸುತ್ತಾರಂತೆ. ಅಮ್ಮ ಜೋರಾಗಿ ಅಳುತ್ತಿದ್ದಳು. ಆ ಕುಡುಕ ಗಂಡನಿಗಾಗಿ ಒಂದು ಪಕ್ಷವನ್ನು ಸತ್ತು ಹೋಗಿದ್ದರೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಜೊತೆಗೆ
ಅಮ್ಮ ಇನ್ನೊಂದು ಹೇಳುತ್ತಾಳೆ, ನನ್ನ ಕೊನೆಯ ತಂಗಿಯನ್ನು ಕೂಡ ಎತ್ತುಕೊಂಡು ಹೋಗಿದ್ದಾರಂತೆ. ಅಪ್ಪನ ಜೊತೆ ಆಗ ವಿಧಿಯಿಲ್ಲದೆ ನಾನು ಮತ್ತು ಕಿರಣ್ ಅವರು ಹೇಳಿದ ಜಾಗಕ್ಕೆ ಹೋದೆವು. ಅಲ್ಲಿ ನನ್ನ ಗಂಡ ಜೋರಾಗಿ ನಗುತ್ತಿದ್ದ. ನೀನು ನನಗೆ ಹೇಗೆ ಮೋಸ ಮಾಡಲು ಸಾಧ್ಯ? ನೀನು ನನಗೆ ಸೂಟ್ ಆಗುವುದಿಲ್ಲ ಅಂತ ನಿನ್ನೆ ರಾತ್ರಿ ತಿಳಿಯಿತು. ಇಷ್ಟವಿಲ್ಲದೆ ಅವಳ ಜೊತೆ ಸಂಸಾರ ಮಾಡಲು ಸಾಧ್ಯವಿಲ್ಲ. ನನಗೆ ನನ್ನ ಹೆಂಡತಿಯ ಸಂಪೂರ್ಣ ಪ್ರೀತಿ ಮತ್ತು ದೇಹ ಬೇಕು. ಇನ್ನೊಬ್ಬನನ್ನು ಪ್ರೀತಿಸುತ್ತಿದ್ದೀಯಾ? ಆ ವಿಷಯ ಬೆಳಿಗ್ಗೆ ತಿಳಿಯಿತು. ನಾನು ಎಲ್ಲೂ ಹೋಗಿಲ್ಲ, ಎಲ್ಲವನ್ನು ನೋಡಿ ಗಮನಿಸುತ್ತಿದ್ದೆ. ನನಗೆ ನನ್ನ ದುಡ್ಡನ್ನು ಕೊಟ್ಟುಬಿಟ್ಟು ನೀವು ಎಲ್ಲಾದರೂ ಹಾಳಾಗಿ ಹೋಗಿ ಅಂತ ಹೇಳಿದ. ಹಾಗಾಗಿ 10 ಲಕ್ಷವನ್ನು ಅವನಿಗೆ ಕೊಟ್ಟೆವು. ಆಗ ನನ್ನ ಅಪ್ಪ ಮತ್ತು ತಂಗಿಯನ್ನು ಆ ದಡುತಿ ಮನುಷ್ಯ ಬಿಟ್ಟುಬಿಟ್ಟ. ಅಪ್ಪನಿಗೆ ಚೆನ್ನಾಗಿ ಬೈದು ಮನೆಗೆ ಕರೆದುಕೊಂಡು ಬಂದೆ. ಆಗ ಇಂದು ನಾವಿಬ್ಬರು ಮದುವೆ ಆಗುತ್ತೇವೆ ಅಂತ ಅಮ್ಮನಿಗೆ ಹೇಳಿದೆ. ಮನೆಯಲ್ಲಿ ಅವರು ಬೇಡ ಅಂತ ಹೇಳಲು ಯಾವುದೇ ವಿಷಯ ಇರಲಿಲ್ಲ. ಆದರೆ ಕಿರಣ್ ಮನೆಯಲ್ಲಿ ಒಪ್ಪಲಿಲ್ಲ. ಒಬ್ಬನೇ ಮಗ, ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂತ ಅವರ ಅಮ್ಮ ಎಲ್ಲ ತಯಾರಿಯನ್ನು ಮಾಡುತ್ತಿದ್ದರು. ಬಹಳ ಬೇಗ ನಮ್ಮಿಬ್ಬರ ಮದುವೆಯನ್ನು ಅವರುಗಳೇ ಮಾಡಿಕೊಂಡರು. ಈಗ ನನ್ನ ಬದುಕು ಸುಂದರವಾಗಿದೆ. ನನ್ನ ತಂಗಿಯಂದಿರೂ ಕೂಡ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಚೆನ್ನಾಗಿ ಓದಿ ನಾನು ಕೂಡ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಿ ಅಮ್ಮನನ್ನು ಸಾಕುತ್ತಿದ್ದೇನೆ. ಅಪ್ಪನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಈಗ ಕುಡಿತಕ್ಕೆ ಹೋಗುತ್ತಿಲ್ಲ. ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡಿಕೊಂಡು ಇದ್ದಾನೆ. ನನಗೆ ದಿನಗಳು ಕಳೆದಂತೆ ಒಳ್ಳೆಯದು ಆಗುತ್ತಿದೆ, ನೆಮ್ಮದಿ ಸಿಗುತ್ತಿದೆ. ಎಲ್ಲ ಕಿರಣ್ ನನ್ನ ಬದುಕಿನಲ್ಲಿ ಬಂದ ಮೇಲೆ ಆಗಿದ್ದು. ಕಿರಣ್ ತುಂಬ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದಾನೆ. ಎಷ್ಟು ಅಂದರೆ ನಾನು ನೆಲದ ಮೇಲೆ ಕಾಲಿಟ್ಟರೆ ಕಾಲು ಎಲ್ಲಿ ಮಣ್ಣಾಗುತ್ತದೆ. ಹೆಂಡತಿ ಎಂದರೆ ಪ್ರಾಣ. ಮದುವೆ ಎಂದರೆ ಆಗಿ 2 ವರ್ಷವಾಗಿದ್ದರು. ನಾವು ಈಗ ಇಂದು ಮದುವೆ ಆದೆವು ಅನ್ನುವ ರೀತಿ ತುಂಬ ಖುಷಿಯಿಂದ ಇರುತ್ತೇವೆ. ನನ್ನ ಬದುಕು ಒಂದು ದಿನ ಇಷ್ಟೊಂದು ಸುಂದರವಾಗುತ್ತದೆ ಅಂತ ಕನಸು ಕಂಡಿದ್ದೆ. ಆ ಕನಸು ಇಂದು ನಿಜವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.